ಭೋಜನ ವಿರಾಮದ ಬಳಿಕ ವಿಧಾನಸಭೆಯಲ್ಲಿ ಮತ್ತೆ ಭಾರಿ ಗದ್ದಲ ಏರ್ಪಟ್ಟಿದೆ. ಕಲಾಪ ಆರಂಭ ಆಗ್ತಾ ಇದ್ದಂತೆಯೇ ಬಿಜೆಪಿ ಜೆಡಿಎಸ್ ಸದಸ್ಯರು ಧರಣಿ ಮುಂದುವರಿಸಿದ್ರು. ನಿನ್ನೆಯೂ ಕೂಡ ಅಹೋರಾತ್ರಿ ಪ್ರತಿಭಟನೆ ಮಾಡಿದಂತಹ ಬಿಜೆಪಿ ಮತ್ತೆ ಸದನ ಆರಂಭವಾದಾಗಲೂ ಕೂಡ ಬೆಳಿಗ್ಗೆಯಿಂದಲೂ ಕೂಡ ತನ್ನ ಧರಣಿಯನ್ನ ಮುಂದುವರಿಸಿದ್ದಾರೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆ ಕೊಡಬೇಕು ಅನ್ನೋದು ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರ ಆಗ್ರಹ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸೆಷನ್ ಆರಂಭವಾದಾಗ್ಲಿಂದನೂ ಆರ್.ಬಿ. ತಿಮ್ಮಾಪುರ ಅವರು ರಾಜೀನಾಮೆ ಕೊಡಬೇಕು, ಅಬಕಾರಿ ಇಲಾಖೆಯಲ್ಲಿ ದೊಡ್ಡ ಹಗರಣ ನಡೆದಿದೆ ಅನ್ನುವಂಥದ್ರ ಬಗ್ಗೆ ವಿಪಕ್ಷ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬೆಳಿಗ್ಗೆನೆ ಆರ್.ಬಿ. ತಿಮ್ಮಾಪುರ ಅವರು ಕೂಡ ಇದಕ್ಕೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟರು. ಯಾರೋ ನನ್ನ ಬಗ್ಗೆ ಮಾತಾಡಿದ್ದಾರೆ ಅನ್ನೋ ಮಾತ್ರಕ್ಕೆ ಅಧಿಕಾರಿ ನನ್ನ ಹೆಸರನ್ನ ಏನನ್ನ ಯಾವ್ದಾದ್ರು ಇದರಲ್ಲಿ ನಾನು ಮಾತಾಡಿರೋದಿದೆಯಾ, ಆಡಿಯೋದಲ್ಲಿ ನಾನು ಮಾತಾಡಿರೋದಿಲ್ವಲ್ಲ, ಯಾರೋ ನನ್ನ ಹೆಸರು ಹೇಳಿದ್ರು ಅಂದ ತಕ್ಷಣ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ರು. ಈ ನಡುವೆ ಶಿವಲಿಂಗೇಗೌಡ ವಿರುದ್ಧ ಬಿಜೆಪಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಪೀಕರ್ ಮೇಲೆ ಒತ್ತಡ ಹೇರಿದ್ದಾರೆ. ಈಗ ಮಾತಾಡುವಾಗ ಶಿವಲಿಂಗೇಗೌಡರು ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿದ್ದಾರೆ. ಅದೆಲ್ಲವನ್ನೂ ಕೂಡ ಕಡತದಿಂದ ತೆಗೆಸಬೇಕು ಅಂತ ಒತ್ತಡ ಹಾಕಿದ್ರು. ಈ ವೇಳೆ ನೀವ್ ಯಾಕೆ ಪ್ರಚೋದನೆ ಮಾಡಿದ್ರಿ ಅಂತ ಬಿಜೆಪಿ ಶಾಸಕರನ್ನೇ ಸ್ಪೀಕರ್ ತರಾಟೆಗೆ ತಿಳ್ಕೊಂಡಿದ್ದಾರೆ. ನಾರಾಯಣ ಸ್ವಾಮಿ ಅವರು ಸರ್ ನಾಯಿ ಅಂದ್ರೆ ಅದೇನು ಅನ್ಯತಾ ಅಲ್ಲ, ನಾಯೇ ನಾರಾಯಣ, ನನ್ನ ಹೆಸರು ಅಲ್ಲ, ನಾಯಿ ಅಂದ್ರೆ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಅವರೇ ಹೇಳಿದ್ದು. ಅವಾಗ ವಿತೌಟ್ ಪ್ರೊವೊಕೇಶನ್ ನನಗೆ ನಾಯಿ ತಪ್ಪಿದೆ. ಈಗಾಗಲೇ ಈಗ ಸದನವನ್ನು 10 ನಿಮಿಷ ಮುಂದೂಡ್ತೇನೆ. ಸೊ ಈಗ ಮಧ್ಯಾಹ್ನ ಭೋಜನ ವಿರಾಮದ ನಂತರ ಮತ್ತೇನು ಸೆಷನ್ ಆರಂಭವಾಯಿತು, ಈಗಷ್ಟೇ ನಾವು ಲೈವ್ ನೋಡ್ತಾ ಇದ್ವಿ. ಈಗ ಸ್ಪೀಕರ್ ಯು ಟಿ ಖಾದರ್ ಅವರು ಮತ್ತೆ 10 ನಿಮಿಷಗಳ ಕಾಲ ಸೆಷನ್ ಅನ್ನ ಮುಂದೂಡಿದ್ದಾರೆ. ಅಂದರೆ ಬೆಳಗ್ಗೆಯಿಂದಲೂ ಕೂಡ ಈ ಥರ ಮುಂದೂಡೋದು, ಮತ್ತೆ ಸೆಷನ್ ಸ್ಟಾರ್ಟ್ ಆಗೋದು, ಮತ್ತೆ ಗದ್ದಲ ಏರ್ಪಡೋದು ಇದೆಲ್ಲವೂ ಕೂಡ ನಡೆದೇ ಇದೆ. ಸೊ ಈಗ ಬೆಳಗ್ಗೆಯಿಂದಲೂ ಗಮನಿಸಿದ್ವಿ, ಆರ್.ಬಿ. ತಿಮ್ಮಾಪುರ ಅವರ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಯಿತು. ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒಂದು ಬಿಗಿಪಟ್ಟನ್ನು ಹಿಡಿದಿದ್ರು. ಅದಾದ ನಂತರ ಈಗ ಮಾತಾಡುವಂಥ ಸಂದರ್ಭದಲ್ಲಿ ಶಿವಲಿಂಗೇಗೌಡರು ಕೆಲವೊಂದಷ್ಟು ವಿಚಾರವನ್ನು ಪ್ರಸ್ತಾಪಿಸಿ ತುಂಬ ಕೋಪೋದ್ರಿಕ್ತರಾಗಿಯೇ ಮಾತಾಡಿದ್ರು. ಶಿವಲಿಂಗೇಗೌಡರು ಕೆಲವೊಂದಷ್ಟು ವಿಚಾರವನ್ನು RSS ಬಗ್ಗೆಯೂ ಕೂಡ ಅವರು ಕೆಲವೊಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾತಾಡಿದ್ರು. ಸೊ ಇದೆಲ್ಲವೂ ಕೂಡ ಮಾತಾಡುವಾಗ ಅವರು ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ. ಅದೆಲ್ಲವೂ ಕೂಡ ಕಡತದಿಂದ ತೆಗೆದಾಕಬೇಕು ಅನ್ನೋದು ಬಿಜೆಪಿ ನಾಯಕರ ಒಂದು ಆಗ್ರಹ. ಸೊ ಮತ್ತೆ ಈಗ ಕಲಾಪವನ್ನು ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಅವರು ಮುಂದೂಡಿದ್ದಾರೆ. ಬಿಜೆಪಿ ಜೆಡಿಎಸ್ ಗದ್ದಲಕ್ಕೆ ಮತ್ತೆ ಈಗ ಕಲಾಪ ಮುಂದೂಡಿಕೆಯಾಗಿದೆ. ಇನ್ಫ್ಯಾಕ್ಟ್ ಇವತ್ತು ಲಾಸ್ಟ್ ಡೇ. ಈ ಮುಂಚೆ 31ಕ್ಕೇನೆ ಮುಗಿಬೇಕಾಗಿದ್ದಂತಹ ಸೆಷನ್, ಬಟ್ ಮತ್ತೆ 4 ದಿನ ಎಕ್ಸ್ಟೆಂಡ್ ಮಾಡಿದ್ರು. ಯಾಕೆಂದರೆ ಮಧ್ಯದಲ್ಲಿ ಕಾಲಹರಣ ಆಯಿತು, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸದನದ ಕಲಾಪ ನಡೆಸೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಹಾಗಾಗಿ 4 ದಿನ ಮತ್ತೆ ಎಕ್ಸ್ಟೆಂಡ್ ಮಾಡೋಣ ಅಂಥೇಳಿ 4 ದಿನ ಎಕ್ಸ್ಟೆಂಡ್ ಮಾಡಿದ್ರು. ಇವತ್ತಿಗೆ ಸದನದ ಕಲಾಪ ಮುಗಿಬೇಕು. ನಾನಿಲ್ಲ ಅಂದ್ರೆ ನೀವಿಲ್ಲ, 13ನೇವನು ನೀವು 110 ರೇ, ನೀವು ಸ್ವಂತ ಯಾವತ್ತೂ ಬಂದಿಲ್ಲ ರೀ. ನೀವೆಲ್ಲ ಮಾಡಿಸ್ತಾರೆ ಆಪರೇಷನ್ ಜನರ ಪ್ರೀತಿ ಕಟ್ಟೋದು. ಈ ರೀತಿ ಆದ್ರೆ ನಡೀಲಿ, ಅಲ್ಲಿ ಸೀಟ್ ಸಿಗುತ್ತೆ, ಇಲ್ಲಿ ಸೀಟ್ ಇದೇ ರೀತಿ ಆದ್ರೆ ಮತ್ತೆ ಇವರು ಬೇರೆ ರೀತಿ ಮಾತಾಡ್ತಾರೆ. ದಲಿತರಿಲ್ಲ, ಅವ್ರ ಹತ್ರ ಮಾತಾಡಬೇಡಿ ಅಧ್ಯಕ್ಷ. ನೀವು